ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಈಗ ಊಹಿಸ್ಕೊಳ್ಳಿ, ಒಬ್ಬ ವ್ಯಕ್ತಿ ಅತ್ಯಂತ ಸಾಧಾರಣವಾದ, ಬಹುಶಃ ಸ್ವಲ್ಪ ಹಳೆಯದಾದ ಬಟ್ಟೆಗಳನ್ನು ಹಾಕಿದಾನೆ. ರಸ್ತೆಯಲ್ಲಿ ಹೋಗುವಾಗ ನೋಡಿದ್ರೆ ಅವನು ಯಾರಿಗೂ ಅಷ್ಟೊಂದು ವಿಶೇಷವಾಗಿ ಕಾಣಲ್ಲ. ಜನ ಅವನ್ನ ಕಡೆಗಣಿಸಬಹುದು. ಲೌಕಿಕ ಜಗತ್ತಿನಲ್ಲಿ ಬಟ್ಟೆ ನೋಡಿ ಅಳೆಯೋದು ಸಾಮಾನ್ಯ ಅಲ್ವಾ? ಹೌದು. ಆದ್ರೆ ಆತನ ಕಿಸೆಯಲ್ಲಿ ಬೆಲೆ ಬಾಳುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಮೂಲ್ಯ ವಜ್ರಗಳಿವೆ. ಈಗ ಹೇಳಿ, ಆ ವ್ಯಕ್ತಿಗೆ ತನ್ನ ಸಾಧಾರಣ ಉಡುಪಿನ ಬಗ್ಗೆ ಯಾವುದೇ ಕೀಳರಿಮೆ ಅಥವಾ ಮುಜುಗರ ಇರುತ್ತಾ? ಖಂಡಿತ ಇರಲ್ಲ. ಯಾಕಂದ್ರೆ ಅವನ ಒಳಗಿರೋ ಆ ವಜ್ರದ ಅರಿವು ಅವನಿಗೆ ಅಪಾರವಾದ ಖುಷಿ, ನಶೆ ಮತ್ತೆ ಅಚಲವಾದ ಆತ್ಮವಿಶ್ವಾಸವನ್ನ ಕೊಡ್ತಾ ಇರುತ್ತೆ. ಹೊರಗಿನ ಪ್ರಪಂಚ ಅವನ ಬಗ್ಗೆ ಏನೇ ಅಂದುಕೊಂಡ್ರೂ ಅವನಿಗದು ಲೆಕ್ಕಕ್ಕೆ ಇರಲ್ಲ. ಎಕ್ಸಾಕ್ಟ್ಲಿ. ಇದನ್ನೇ ನಾವು ಇವತ್ತಿನ ಮುರಳಿಗೆ ಕನೆಕ್ಟ್ ಮಾಡಬಹುದು. ಲೌಕಿಕ ಜಗತ್ತಿನಲ್ಲಿ ನಾವು ಯಾವಾಗ್ಲೂ ಬಾಹ್ಯ ಆಕರ್ಷಣೆ, ದುಬಾರಿ ಬಟ್ಟೆಗಳು, ಸ್ಟೇಟಸ್ ಇದರ ಹಿಂದೆನೇ ಓಡ್ತಾ ಇರ್ತೀವಿ. ನಿಜ. ಆದ್ರೆ ಶಿವಬಾಬಾ ನಮಗೆ ಒಂದು ಆಳವಾದ ಸತ್ಯನ ವಿವರಿಸಿದ್ದಾರೆ. ನಾವು ಈ ಸಂಗಮ ಯುಗದಲ್ಲಿ ವನವಾಸದ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಜೀವನ ಅತ್ಯಂತ ಸರಳ ಆಗಿರಬಹುದು, ಆದರೆ ಒಳಗಿನ ಆ ಜ್ಞಾನದ ನಶೆಯಿಂದ ನಾವು ಹೇಗೆ ರಮಣೀಕ ಆಗಬಹುದು ಅಂತ ಬಾಬಾ ಇವತ್ತು ತಿಳಿಸಿದ್ದಾರೆ. ಹೌದು. ಹಾಗಾದ್ರೆ ಈ ರಮಣೀಕತೆಯ ರಹಸ್ಯನ್ನ ಅರಿಯೋಕೆ ಸಾಕ್ಷಾತ್ ಬಾಬಾರವರ ಮಹಾವಾಕ್ಯದ ಕಡೆಗೆ ಗಮನ ಹರಿಸೋಣ. ಮಧುರ ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ, ಆಗ ರಮಣೀಕವಾಡಿಬಿಡುತ್ತೀರಿ. ತಂದೆಯೂ ರಮಣೀಕವಾಗಿದ್ದಾರೆ ಅಂದಮೇಲೆ ಅವರ ಮಕ್ಕಳೂ ರಮಣೀಕರಾಗಬೇಕು. ಇಲ್ಲಿ ರಮಣೀಕ ಅನ್ನೋ ಪದದ ಹಿಂದಿರೋ ಆಧ್ಯಾತ್ಮಿಕ ವಿಜ್ಞಾನನ ನಾವು ಅರ್ಥ ಮಾಡ್ಕೋಬೇಕು. ರಮಣೀಕತೆ ಅಂದ್ರೆ ಕೇವಲ ಮುಖದಲ್ಲಿರೋ ನಗೂ ಅಲ್ಲ, ಅಥವಾ ಲೌಕಿಕವಾಗಿ ಆಕರ್ಷಕವಾಗಿ ಮಾತಾಡೋ ಕಲೆನೂ ಅಲ್ಲ. ಅಂದ್ರೆ ಅದೊಂದು ಆಂತರಿಕ ಸ್ಥಿತಿ ಅಂತೀರಾ? ಹೌದು, ಖಂಡಿತ. ಅದು ಒಳಗಿನಿಂದ ಬರುವ ಅಪ್ರಾಮಾಣಿಕವಾದ ಖುಷಿ. ಇದು ನಮ್ಮ ನಿರಂತರ ಪುರುಷಾರ್ಥದ ನೈಜ ಫಲ. ಲೌಕಿಕ ಜಗತ್ತಿನಲ್ಲಿ ಜನ ತಾತ್ಕಾಲಿಕ ಸಾಧನೆಗಳಿಂದ ಖುಷಿ ಪಡಬಹುದು. ಆದ್ರೆ ಆ ಖುಷಿ ಬಹುಬೇಗ ಮಾಯ ಆಗತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ತಂದೆ ಮತ್ತು ಭವಿಷ್ಯದ ಆಸ್ತಿಯ ನಿರಂತರ ನೆನಪಿನಲ್ಲಿ, ಅಂದ್ರೆ ಸದಾ ಯಾದ್ನಲ್ ಇರುವಾಗ, ಆತ್ಮದಲ್ಲಿ ಒಂದು ಸಹಜ ಮಾಧುರ್ಯ ಮೂಡುತ್ತೆ. ಆ ಮಾಧುರ್ಯವೇ ನೈಜ ಆಕರ್ಷಣೆನ ಸೃಷ್ಟಿ ಮಾಡುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಕೇವಲ ಭವಿಷ್ಯದ ಆಸ್ತಿಯನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಯಾರಾದರೂ ಹೇಗೆ ಆಕರ್ಷಕವಾಗಿ ಕಾಣೋಕ್ ಸಾಧ್ಯ? ಲೌಕಿಕ ಆಕರ್ಷಣೆಗೂ ಈ ಆಧ್ಯಾತ್ಮಿಕ ಆಕರ್ಷಣೆಗೂ ಇರೋ ಮೂಲ ವ್ಯತ್ಯಾಸ ಏನು? ಇದು ಬಹಳ ಒಳ್ಳೆ ಪ್ರಶ್ನೆ. ಇದೇ ವಿಷಯದ ಬಗ್ಗೆ ಮುರಳಿಯಲ್ಲಿ ಒಂದು ಬಹಳ ಆಸಕ್ತಿದಾಯಕ ಪ್ರಶ್ನೆ ಇದೆ. ಹೌದು. ಬಾಬಾ ಕೇಳ್ತಾರೆ, ದೇವತೆಗಳ ಚಿತ್ರಗಳು ಎಲ್ಲರಿಗೆ ಏಕೆ ಆಕರ್ಷಣೆ ಮಾಡ್ತವೆ? ಅವರಲ್ಲಿ ಯಾವ ವಿಶೇಷ ಗುಣವಿದೆ? ಇದಕ್ಕೆ ಬಾಬಾ ಬಹಳ ಸುಂದರವಾದ ಉತ್ತರ ಕೊಟ್ಟಿದ್ದಾರೆ. ಹೌದು. ಬಾಬಾ ವಿವರಿಸ್ತಾರೆ, ದೇವತೆಗಳು ಬಹಳ ರಮಣೀಕ ಮತ್ತು ಪವಿತ್ರರಾಗಿದ್ದಾರೆ. ರಮಣೀಕತೆಯ ಕಾರಣ ಅವರ ಚಿತ್ರಗಳ ಆಕರ್ಷಣೆಯಾಗುತ್ತದೆ. ದೇವತೆಗಳಲ್ಲಿ ಪವಿತ್ರತೆಯ ವಿಶೇಷ ಗುಣವಿದೆ. ಈ ಗುಣದ ಕಾರಣವೇ ಅಪವಿತ್ರ ಮನುಷ್ಯರು ಅವರ ಮುಂದೆ ಬಾಗುತ್ತಿರುತ್ತಾರೆ. ಯಾರಲ್ಲಿ ಸರ್ವದೈವಿ ಗುಣಗಳಿವೆಯೋ, ಯಾರು ಸದಾ ಖುಷಿಯಾಗಿರುವರೋ ಅವರೇ ರಮಣೀಕರಾಗುತ್ತಾರೆ. ಈ ಉತ್ತರನ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ಅಪವಿತ್ರ ಮನುಷ್ಯರು ದೇವತೆಗಳ ಮುಂದೆ ಯಾಕೆ ತಲೆ ಬಾಗ್ತಾರೆ? ಲೌಕಿಕ ಜಗತ್ತಿನಲ್ಲಿ ಜನ ಒಬ್ರ ಅಧಿಕಾರಕ್ಕೆ ಭಾಗಬಹುದು, ಅಥವಾ ಹಣಕ್ಕೆ ಭಾಗಬಹುದು, ಅಥವಾ ಭಯದಿಂದ ಕೂಡ ಬಾಗಬಹುದು ಅಲ್ವಾ? ಖಂಡಿತ. ಆದ್ರೆ ಅದ್ಯಾವುದೂ ಹೃದಯದಿಂದ ಬಂದಿರಲ್ಲ. ಅದರಲ್ಲಿ ಒಂದು ರೀತಿಯ ಅಹಂಕಾರದ ಸಂಘರ್ಷ ಇರತ್ತೆ. ಆದ್ರೆ ನಿಜವಾದ ಶಾಶ್ವತವಾದ ಆಕರ್ಷಣೆ ಇರೋದು ಕೇವಲ ಪವಿತ್ರತೆಯಲ್ಲಿ ಮಾತ್ರ. ಅಂದ್ರೆ ಪವಿತ್ರತೆ ಅನ್ನೋದು ಕೇವಲ ಒಂದು ಗುಣ ಅಲ್ಲ, ಅದೊಂದು ಕಾಂತೀಯ ಶಕ್ತಿ ಇದ್ದಾಗೆ. ಹೌದು. ಅಪವಿತ್ರ ಜಗತ್ತು ಅಹಂಕಾರ, ಅಭದ್ರತೆಯಿಂದ ತುಂಬಿದೆ. ಯಾರಾದ್ರೂ ಒಬ್ಬ ಸಂಪೂರ್ಣ ಪವಿತ್ರ ಆತ್ಮದ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಯಾವುದೇ ಅಹಂಕಾರ ಇರಲ್ಲ, ಯಾರನ್ನೂ ಕೀಳಾಗಿ ಕಾಣೋ ಭಾವನೆ ಇರಲ್ಲ. ಓಹೋ, ಹಾಗಾಗಿ ಜನ ಆ ಸುರಕ್ಷತೆಯ ಭಾವನೆಗೆ ಆಕರ್ಷಿತರಾಗ್ತಾರೆ ಅಂತೀರಾ? ಎಕ್ಸಾಕ್ಟ್ಲಿ. ಆ ಪವಿತ್ರತೆಯು ಎದುರುಗಿರೋರ್ಗೆ ಒಂದು ಸಂಪೂರ್ಣ ಸುರಕ್ಷತೆಯ, ಪ್ರೀತಿಯ ಅನುಭವ ಕೊಡುತ್ತೆ. ದೇವತೆಗಳಲ್ಲಿ ಯಾವುದೇ ಗರ್ವ ಇಲ್ಲ. ಆದ್ರೂ ಗರ್ವ ಇರೋರು, ದೊಡ್ಡ ದೊಡ್ಡ ಸನ್ಯಾಸಿಗಳು ಕೂಡ ಆ ಪವಿತ್ರತೆ ಮುಂದೆ ಬಾಗ್ತಾರೆ. ಇದು ಎಂಥ ಅದ್ಭುತವಾದ ಮೇಳ ಅಲ್ವಾ? ಬಾಬಾ ವಿವರಿಸ್ತಾರೆ, ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಎಷ್ಟೊಂದು ವಿಚಿತ್ರ ಮತ್ತು ಅಪರೂಪದ್ದಾಗಿದೆ. ಸ್ವಯಂ ಭಗವಂತನೇ ನಮ್ಮನ್ನು ಹುಡುಕೊಂಡು ಬಂದಿದ್ದಾನೆ ಅಂದ್ರೆ ನಮ್ಮ ಆಕರ್ಷಣೆ ಎಷ್ಟು ಶ್ರೇಷ್ಠ ಆಗಿರಬೇಕು. ಇದಕ್ಕೆ ರಾಧೇಕೃಷ್ಣರ ಉದಾಹರಣೆ ಬಹಳ ಚೆನ್ನಾಗಿದೆ. ಬಾಬಾ ಹೇಳೋ ಹಾಗೆ ಅವರ ಆತ್ಮವೂ ಪವಿತ್ರ, ಶರೀರವೂ ಪವಿತ್ರ.
ಪವಿತ್ರ ಆತ್ಮರು ಅಪವಿತ್ರರನ್ನ ಸ್ವಾಭಾವಿಕವಾಗಿ ಆಕರ್ಷಿಸ್ತಾರೆ. ಆದ್ರೆ ನಾವು ಕೇವಲ ಭವಿಷ್ಯದ ದೇವತೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಅನ್ಸುತ್ತೆ. ಈ ಸಂಗಮ ಯುಗದ ಆಕರ್ಷಣೆಗೂ ಭವಿಷ್ಯಕ್ಕೂ ಲಿಂಕ್ ಇದೆ ಅಲ್ವಾ? ಖಂಡಿತ ಇದೆ. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಭವಿಷ್ಯದ ಆ ದೇವತಾ ಪದವಿಯ ಆಕರ್ಷಣೆಯ ಅಡಿಪಾಯ ಈಗ್ಲೇ ಬೀಳ್ತಾ ಇದೆ. ನಮ್ಮ ಈಗಿನ ಸಂಗಮ ಯುಗದ ಆಕರ್ಷಣೆಯೂ ಅವಿನಾಶಿ ಆಗಲಿದೆ. ಅಂದ್ರೆ ಯಾರು ಭವಿಷ್ಯದಲ್ಲಿ ಶ್ರೇಷ್ಠ ಪದವಿ ಪಡೆಯುವರಿದ್ದಾರೋ ಅವರಲ್ಲಿ ಈಗಲೇ ಆ ದೈವಿ ಗುಣಗಳು ಕಾಣಕ್ ಶುರುವಾಗತ್ತೆ. ಇದು ಭವಿಷ್ಯದ ಕನ್ನಡಿ ಇದ್ದ ಹಾಗೆ. ಹೌದು. ಹಾಗಾದ್ರೆ ಆ ಆಕರ್ಷಣೆನ ಈಗ್ಲೇ ಬೆಳೆಸ್ಕೊಳ್ಳೋದು ಹೇಗೆ? ಬಾಬಾ ತಿಳಿಸ್ತಾರೆ, ಕೇವಲ ನೆನಪಿನ ಯಾತ್ರೆಯಿಂದ ಮಾತ್ರ ಆತ್ಮದಲ್ಲಿ ಪವಿತ್ರತೆ ಬರುತ್ತೆ. ಯಾದ್ನಿಂದಲೇ ಪವಿತ್ರತೆ ಮತ್ತು ಆ ಪವಿತ್ರತೆಯೇ ಆಕರ್ಷಣೆ ತರುತ್ತೆ. ಜೊತೆಗೆ ಈ ರಾಜಯೋಗದ ಶಿಕ್ಷಣದಿಂದಲೇ ನಾವು ಇಷ್ಟು ದೊಡ್ಡ ಬೇಹದ್ದಿನ ರಾಜ್ಯ ಪಡಿತಾ ಇದೀವಿ. ಸ್ವಯಂ ಜ್ಞಾನಸಾಗರನೇ ಶಿಕ್ಷಕನಾಗಿ ನಮ್ಮನ್ನ ಜೊತೆ ಕರ್ಕೊಂಡು ಹೋಗೋಕ್ ಬಂದಿದ್ದಾರೆ. ಇದನ್ನೇ ಬಾಬಾ ಜ್ಞಾನದ ನಶೆ ಅಂತ ಕರೆಯೋದು. ಲೌಕಿಕ ಶಾಲೆಗಳಲ್ಲಿ ನಾವು ಎಷ್ಟೇ ಓದಿದ್ರೂ, BA, MA ಮಾಡಿದ್ರೂ ಅದು ಈ ಜನ್ಮಕ್ಕೆ ಮಾತ್ರ ಸೀಮಿತ. ಭಕ್ತಿ ಮಾರ್ಗದಲ್ಲಿ ಕಠಿಣ ತಪಸ್ಸು ಮಾಡಿದ್ರೂ ಅಲ್ಲಿ ಸಿಗೋ ಪ್ರಾಪ್ತಿ ಅಲ್ಪಕಾಲದ್ದು. ನಿಜ. ಆದ್ರೆ ಈ ಸತ್ಯ ಸಂಪಾದನೆ, ಈ ರಾಜಯೋಗದ ಶಿಕ್ಷಣ 21 ಜನ್ಮಗಳವರೆಗೆ ನಮ್ ಜೊತೆ ಬರುತ್ತೆ. ಭಗವಂತನೇ ನನ್ನ ಶಿಕ್ಷಕ ಅನ್ನೋ ಅರಿವು ನಮ್ಮ ಪ್ರತಿ ನಡೆಯಲ್ಲೂ ಕಾಣ್ಬೇಕು. ಆದ್ರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಕಾಣುತ್ತೆ. ಈ ನಶೆ ಒಂದು ಕಡೆ ಇದ್ರೆ ನಮ್ಮ ಹೊರಗಿನ ಸಾಧಾರಣತೆ ಇನ್ನೊಂದು ಕಡೆ ಇದೆ. ಬಾಬಾ ವನವಾಸದ ಸ್ಥಿತಿಯ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಬಾಬಾ ಮತ್ತು ಮಮ್ಮ ಅತ್ಯಂತ ಸಾಧಾರಣವಾಗಿದ್ರು. ನಾವೂ ಸಹ ಈಗ ವನವಾಸದಲ್ಲಿದ್ದೀವಿ ಅಂತ ಬಾಬಾ ನೆನ್ಪ್ಮಾಡಿಸ್ತಾರೆ. ವನವಾಸ ಅಂದ್ರೆ ಕಾಡಿಗೆ ಹೋಗಿ ಕೂತ್ಕೊಳ್ಳೋದಲ್ಲ, ಬದಲಾಗಿ ದೇಹದ ಅಥವಾ ವಸ್ತ್ರಗಳ ಅಭಿಮಾನ ಅಂದ್ರೆ ದೇಹಭಾನ ಇರ್ದಿರೋದು, ಹಳೆ ಪ್ರಪಂಚದಿಂದ ಸಂಪೂರ್ಣ ವೈರಾಗ್ಯ. ಹೌದು. ಲೌಕಿಕದಲ್ಲಿ ಮದುವೆಗೆ ಮುಂಚೆ ಕುಮಾರಿ ವನವಾಸದಲ್ಲಿ ಇರ್ತಾಳೆ, ಮೈಲಿಗೆ ಬಟ್ಟೆ ಹಾಕ್ತಾಳೆ, ಯಾಕಂದ್ರೆ ಅವಳು ಹೊಸ ಮನೆಗೆ ಹೋಗೋವಳೂ ಇರ್ತಾಳೆ. ಓಹೋ, ನಾವೂ ಕೂಡ ಈಗ ಹಳೆಯ ರಾವಣಪುರಿಯಿಂದ ಹೊಸ ರಾಮಪುರಿಗೆ, ಆ ಶಾಂತಿಧಾಮದ ಮೂಲಕ ಹೋಗ್ಬೇಕಾಗಿದೆ. ಅದೇ ಲಿಂಕ್ ಅಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಬಾಬಾ ಎಚ್ಚರಿಸ್ತಾರೆ, ಯಾರ ಬಳಿಯಾದ್ರೂ ಕಡಿಮೆ ಬೆಲೆಯ ಸೀರೆ ಇದ್ದು ಅನ್ಯರ ಬಳಿ ದುಬಾರಿ ಸೀರೆ ಇದ್ದಾಗ ಹೋಲಿಕೆ ಮಾಡ್ಕೋಬಾರ್ದು. ನಾವು ವನವಾಸದಲ್ಲಿ ಈ ರೀತಿ ಸಾಧಾರಣವಾಗಿ ಇರಬೇಕು. ಹೊರಗಿನ ತೋರಿಕೆ ನಮಗೆ ಮುಖ್ಯ ಆಗ್ಬಾರ್ದು. ಆದರೆ ನನಗಿಲ್ಲಿ ಒಂದು ಗೊಂದಲ ಇದೆ. ನಾವು ವನವಾಸದಲ್ಲಿದ್ದೇವಿ, ಅತ್ಯಂತ ಸಾಧಾರಣ ಉಡುಪಿನಲ್ಲಿದ್ದೀವಿ ಅಂದುಕೊಳ್ಳಿ. ಹೇಳಿ. ಬಾಬಾ ಹೇಳ್ತಾರೆ, ಪಾತ್ರೆ ತೊಳಿತಾ, ಬಟ್ಟೆ ಒಗೆಯ್ತಾ, ಎದುರಿಗೆ ಬಂದವರಿಗೆ ತಕ್ಷಣ ತಂದೆ ಪರಿಚಯ ನೀಡಿ ಅಂತ. ಆದರೆ ಇಂದಿನ ಜಗತ್ತಿನಲ್ಲಿ ನಾವು ಹೊರಗಿನಿಂದ ಇಷ್ಟು ಸಾಧಾರಣವಾಗಿದ್ದಾಗ ಜನ ನಮ್ಮ ಮಾತನ್ನ ಯಾಕೆ ಕೇಳ್ತಾರೆ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಬ್ರ್ಯಾಂಡೆಡ್ ಬಟ್ಟೆ ಹಾಕದವರ ಮಾತುಗಳಿಗೆ ಜನ ಬೆಲೆ ಕೊಡ್ತಾರಾ ಅನ್ನೋ ಸಂಶಯ ಪ್ರತಿಯೊಬ್ಬ ಪುರುಷಾರ್ಥಿಗೂ ಬಂದೇ ಇರುತ್ತೆ. ಹೌದು. ಅದನ್ನ ಹೇಗೆ ಫೇಸ್ ಮಾಡೋದು? ಇಲ್ಲಿಯೇ ಯೋಗಾಗ್ನಿಯ ಶಕ್ತಿ ಕೆಲಸ ಮಾಡೋದು. ಕೇವಲ ಬಾಯಿಂದ ಬರೋ ಮಾತಿನಿಂದ ಯಾರೂ ಬದಲಾಗಲ್ಲ. ಬಾಬಾ ತಮ್ಮದೇ ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಅಂದ್ರೆ ಬಾಬಾ ಮಕ್ಕಳ ಜೊತೆ ಆಟವಾಡುತ್ತಿದ್ದಾಗ ಆದ ಅನುಭವನ? ಹೌದು. ಬಾಬಾ ಆಟವಾಡ್ತಿದ್ರು ಯಾರಾದ್ರೂ ಜಿಜ್ಞಾಸು ಎದುರಿಗ್ ಬಂದ್ರೆ ಅವರಿಗೆ ಕೇವಲ ಒಂದು ದೃಷ್ಟಿ ಕೊಟ್ಟು ಜ್ಞಾನ ನೀಡಿದ ತಕ್ಷಣ ಅವರು ಆಶ್ಚರ್ಯಚಕಿತರಾಗಿ ಮೂಕರಾಗ್ತಾರೆ. ಅವರ ಬಾಯಿಂದ ಮಾತೇ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಕೇವಲ ಜ್ಞಾನದ ಮಾತು ಇರಲ್ಲ, ಜೊತೆಗೆ ಯೋಗದ ಹರಿತ ಅಂದ್ರೆ ಶಾರ್ಪ್ನೆಸ್ ಇರುತ್ತೆ. ಎಕ್ಸಾಕ್ಟ್ಲಿ. ನಿಮ್ಮಲ್ಲಿ ಆಂತರಿಕ ನಶೆ ಇದ್ರೆ, ನೀವು ಶಿವಬಾಬಾನ ಮಗು ಅನ್ನೋ ಸ್ಮೃತಿ ಅಚಲವಾಗಿದ್ರೆ ನಿಮ್ಮ ಸಾಧಾರಣತೆ ಕಣ್ಮರೆ ಆಗುತ್ತೆ. ಪವಿತ್ರತೆ ಕಂಪನಗಳು ಮಾತ್ರ ಎದುರಿರೋರ್ಗೆ ತಾಕ್ತವೆ ಅಂತೀರಾ? ಖಂಡಿತ. ಆತ್ಮವು ಆತ್ಮದೊಂದಿಗೆ ಸಂವಹನ ನಡೆಸತ್ತೆ, ಬಟ್ಟೆಗಳೊಂದಿಗಲ್ಲ. ಜ್ಞಾನವು ಧನ ಆದ್ರೆ ಯೋಗವು ಆ ಧನವನ್ನ ಪ್ರಭಾವಶಾಲಿಯಾಗಿ ಬಳಸೋ ಶಕ್ತಿ. ಶಾಲೆಯಲ್ಲಿ ಓದಿದ್ರೆ ಲೌಕಿಕ ಹಣ ಸಿಗ್ಬೋದು, ಅದು ಹೊಟ್ಟೆ ತುಂಬಿಸುತ್ತೆ. ಆದರೆ ಭಾರತದ ಈ ಪ್ರಾಚೀನ ಯೋಗ ಸರ್ವಶಕ್ತಿವಂತ ತಂದೆಯಿಂದ ನೇರವಾಗಿ ಶಕ್ತಿ ಕೊಡಿಸುತ್ತೆ. ಹೌದು. ಮತ್ತು ನಮ್ಮ ಗುರಿ ಕೇವಲ ಒಳ್ಳೆಯವರಾಗೋದಲ್ಲ, ತಂದೆಯಷ್ಟೇ 100ಕ್ಕೆ 100 ಪವಿತ್ರರಾಗೋದು, ಅಂದ್ರೆ ಸಂಪೂರ್ಣ ಸತೋಪ್ರಧಾನ ಆಗೋದು. ಮತ್ತು ನಮಗೆ ಜ್ಞಾನ ಇಲ್ಲದವರ ಬಗ್ಗೆ ಅಪಾರ ದಯೆ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಜ್ಞಾನವಿಲ್ಲದವರು ಕುರುಡರು. ಜಗತ್ತು ಅಂಧಕಾರದಲ್ಲಿದೆ. ಅವರಿಗೆ ಜ್ಞಾನದ ಊರುಗೋಲು ನೀಡೋದು ನಮ್ಮ ಪರಮ ಕರ್ತವ್ಯ. ಈಗ ನಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಸೃಷ್ಟಿಯ ಆದಿ, ಮಧ್ಯ, ಅಂತ್ಯದ ಸಂಪೂರ್ಣ ರಹಸ್ಯ ನಮಗೆ ತಿಳಿದಿದೆ. ಈ ಜ್ಞಾನದ ನೇತ್ರ ತೆರೆದಾಗ ಮಾತ್ರ ನಾವು ಕೆಟ್ಟದ್ದನ್ನ ನೋಡೋದ್ರಿಂದ,
ಕೇಳೋದ್ರಿಂದ ಪಾರಾಗೋಕೆ ಸಾಧ್ಯ. ಖಂಡಿತ. ನಾವು ಪುರುಷಾರ್ಥದ ಅನುಸಾರ ಸ್ವಯಂ ಜ್ಞಾನಸಾಗರರಾಗ್ತಾ ಇದೀವಿ. ಬಾಬಾನಿಂದ ಪೂರ್ಣ ಆಸ್ತಿನ ತಕೋಬೇಕು. ಬಾಬಾನ ಮಗುವಾಗಿ ನಾನೇನ್ ಮಾಡ್ದೆ ಅನ್ನೋ ಪ್ರಶ್ನೆ ಸದಾ ನಮ್ಮನ್ನ ಎಚ್ಚರಿಸ್ತಾ ಇರಬೇಕು. ಇದಕ್ಕಾಗಿ ಬಾಬಾ ಒಂದು ಬಹಳ ಪ್ರಾಕ್ಟಿಕಲ್ ಅಭ್ಯಾಸ ಕೊಟ್ಟಿದ್ದಾರೆ. ಅದೇ ಚೆಕ್ಕಿಂಗ್. ಹೌದು. ಪ್ರತಿದಿನ ರಾತ್ರಿ ನಮ್ಮ ಲೆಕ್ಕಪತ್ರನ ಪರಿಶೀಲನೆ ಮಾಡೋದು. ನಾವು ವ್ಯಾಪಾರಿಗಳು, ಬಾಬಾ ರತ್ನಾಕರ. ನಮಗೆ ದಿನದ ಕೊನೆಯಲ್ಲಿ ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ನೋಡ್ಕೋಬೇಕು. ಆದ್ರೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಈ ಪಾಯಿಂಟ್ ಕೇಳಿಸ್ಕೊತೀವಿ, ಆದ್ರೆ ರಾತ್ರಿ ಮಲಗುವಾಗ ಬ್ಯುಸಿಯಾಗಿ ಮರ್ತು ಬಿಡ್ತೀವಲ್ವಾ? ಮತ್ತು ಇದು ನಮ್ಮ ಅತಿದೊಡ್ಡ ತಪ್ಪು. ಒಂದು ಲೌಕಿಕ ಉದಾಹರಣೆ ತಗೊಳ್ಳಿ. ಒಬ್ಬ ವ್ಯಾಪಾರಿ ದಿನದ ಕೊನೆಯಲ್ಲಿ ತನ್ನ ಗಲ್ಲಾಪೆಟ್ಟಿಗೆ ಲೆಕ್ಕ ಮಾಡದೆ ಮಲಗ್ತಾನಾ? ಯಾವತ್ತೂ ಇಲ್ಲ. ಅವನಿಗೆ ಪ್ರತಿಯೊಂದು ರೂಪಾಯಿಯ ಲೆಕ್ಕ ಇರಲೇಬೇಕು. ಹಾಗಿದ್ದಾಗ ನಾವು ಈ ಆಧ್ಯಾತ್ಮಿಕ ಸೌದಾಗರರು, ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ನಮ್ಮದು. ನಾವು ಇಡೀ ದಿನ ಅನಂತವಾದ ಜ್ಞಾನ ಕೇಳ್ತೀವಿ. ಆದರೆ ರಾತ್ರಿ ಮಲ್ಗೋ ಮುನ್ನ ಕೋಪದಿಂದಲೋ ಅಥವಾ ಅಹಂಕಾರದಿಂದಲೋ ಆ ಜ್ಞಾನದ ಸಂಪತ್ತನ್ನ ಎಲ್ಲಿ ಕಳ್ಕೊಂಡ್ವಿ ಅಂತ ಚೆಕ್ ಮಾಡ್ಲಿಲ್ಲ ಅಂದ್ರೆ ಅದು ಖಜಾನೆ ಬಾಗ್ಲು ತೆಗ್ದಿಟ್ಟು ಮಲಗಿದಾಗೆ. ಎಕ್ಸಾಕ್ಟ್ಲಿ. ಬಾಬಾ ಬಹಳ ಸುಂದರ ಉದಾಹರಣೆ ಕೊಡ್ತಾರೆ. ಚೀಲದಲ್ಲಿ ರಂಧ್ರವಿದ್ರೆ ಅದು ಎಂದಿಗೂ ತುಂಬಲ್ಲ. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಬಾರ್ದು. ಜ್ಞಾನನ ಧಾರಣೆ ಮಾಡಬೇಕು ಮತ್ತು ದಾನ ಮಾಡಬೇಕು. ಲೌಕಿಕ ಧನ ದಾನ ಮಾಡಿದ್ರೆ ಕಡಿಮೆ ಆಡುತ್ತೆ, ಆದ್ರೆ ಜ್ಞಾನದಾನ ಮಾಡಿದ್ರೆ ಅದು ಎಂದಿಗೂ ಖಾಲಿಯಾಗಲ್ಲ. ಬದಲಾಗಿ ಅದು ಹೆಚ್ಚಾಗುತ್ತೆ. ಮತ್ತು ಬಾಬಾ ಕೇವಲ ಜ್ಞಾನಸಾಗರ ಮಾತ್ರ ಅಲ್ಲ, ಅವರು ರೂಪಬಸಂತ ಆಗಿದ್ದಾರೆ. ಆತ್ಮವೂ ಸಹ ಒಂದು ಚಿಕ್ಕ ಬಿಂದು. ಹೌದು, ಆದ್ರೆ ಆ ಸೂಕ್ಷ್ಮ ಬಿಂದುವಿನಲ್ಲಿ ಎಷ್ಟೊಂದು ಅಗಾಧವಾದ ಜ್ಞಾನ ತುಂಬಿದೆ. ಸೋಮನಾಥನ ಭಕ್ತರು ಭಕ್ತಿ ಮಾರ್ಗದಲ್ಲಿ ಕೇವಲ ಬಿಂದುವನ್ನ ಪೂಜಿಸೋಕ್ ಸಾಧ್ಯ ಆಗದೆ ದೊಡ್ಡ ದೊಡ್ಡ ಲಿಂಗಗಳನ್ನ ಮಾಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಜಪತಪಗಳನ್ನ ಮಾಡ್ತಾ ನಾವು ಸತೋಪ್ರಧಾನದಿಂದ ತಮೋಪ್ರಧಾನ ಸ್ಥಿತಿಗೆ ಕೆಳಗಿಳಿಯುತ್ತಾ ಬಂದ್ವಿ. ತಮೋಪ್ರಧಾನ ಬುದ್ಧಿಗೆ ಬಿಂದುವಿನ ಮೇಲೆ ಏಕಾಗ್ರತೆ ಮಾಡೋದು ಅಸಾಧ್ಯ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ದೊಡ್ಡ ಆಕಾರಗಳು ಬೇಕಾಗತ್ತೆ ಅಲ್ವಾ? ಇಲ್ಲಿ ಬಾಬಾಜಿನ್ನ ಒಂದು ಬಹಳ ಕುತೂಹಲಕಾರಿ ಕಥೆ ನೆನಪು ಮಾಡಿಸ್ತಾರೆ. ಆಹಾ, ಆ ಕಥೆ ಲೌಕಿಕ ಕಥೆಯಲ್ಲಿ ಆ ಜಿನ್ ನನಗೆ ಕೆಲ್ಸ ಕೊಡು, ಇಲ್ಲದಿದ್ರೆ ನಿನ್ನನ್ನೇ ತಿಂದುಬಿಡ್ತೀನಿ ಅನ್ನುತ್ತೆ. ಆಗ ಅದಕ್ಕೆ ಏಣಿಯನ್ನ ಹತ್ತುವ ಮತ್ತು ಇಳಿಯುವ ಕೆಲ್ಸ ಕೊಡ್ತಾರೆ. ಬಾಬಾ ವಿವರಿಸ್ತಾರೆ, ವಾಸ್ತವದಲ್ಲಿ ನಮ್ಮ ಮನಸ್ಸೇ ಆ ಜಿನ್. ಹೌದು, ನಮ್ಮ ಮನಸ್ಸಿಗೆ ಬುದ್ಧಿಗೆ ಸದಾ ಒಂದು ಕೆಲ್ಸ ಬೇಕೇ ಬೇಕು. ಅದಕ್ಕೆ ಸರಿಯಾದ ಶ್ರೀಮತ್ತದ ಕೆಲ್ಸ ಕೊಡದಿದ್ರೆ ಅದು ವ್ಯರ್ಥ ಸಂಕಲ್ಪಗಳಿಂದ ಚಿಂತೆಗಳಿಂದ ನಮ್ಮನ್ನೇ ತಿಂದುಹಾಕುತ್ತೆ. ಅದಕ್ಕೆ ನಾವು ಈ 84 ಜನ್ಮಗಳ ಏಣಿಯನ್ನ ಹತ್ತುವ ಮತ್ತು ಇಳಿಯುವ ಸಂಪೂರ್ಣ ಬೇಹದ್ದಿನ ಜ್ಞಾನವನ್ನ ಮನಸ್ಸಿಗೆ ಕೊಡ್ಬೇಕು. ಇದೇ ಆ ಜಿನ್ನಿಗೆ ನಾವು ಕೊಡೋ ನಿರಂತರ ಕೆಲ್ಸ. ಇದು ಎಂತಹ ಶಕ್ತಿಶಾಲಿ ಉಪಾಯ ಅಲ್ವಾ? ಒಂದು ಚಿಕ್ಕ ಬಿಂದು ರೂಪದ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ, ಸಂಪೂರ್ಣ ರೆಕಾರ್ಡ್ ಅಡಕವಾಗಿದೆ ಅನ್ನೋದು ಜಗತ್ತಿನ ಅತಿ ದೊಡ್ಡ ಆಶ್ಚರ್ಯ. ಖಂಡಿತ, ಇದು ಎಂದಿಗೂ ಅಳಿಸಿ ಹೋಗಲ್ಲ. ತಂದೆಯೂ ಸರ್ವಶಕ್ತಿವಂತ, ಪತಿತಪಾವನ ಮತ್ತು ಬಿಂದುರೂಪ ಅಥಾರಿಟಿ ಆಗಿದ್ದಾರೆ. ಆ ಅಥಾರಿಟಿಯ ಜೊತೆಗಿದ್ದಾಗ ನಾವು ಬೇಹದ್ದಿನ ತ್ಯಾಗಿ ಹಾಗೂ ರಾಜಋಷಿಗಳಾಗ್ತೀವಿ. ರಾಜಋಷಿಗಳು ಅಂದ್ರೆ ಸಂಪೂರ್ಣ ಪವಿತ್ರರು, ಸೂರ್ಯವಂಶಿ ಚಂದ್ರವಂಶಿಗಳು. ಇದು ಪುರುಷೋತ್ತಮ ಸಂಗಮ ಯುಗ. ನಾವೀಗ ಅಂಬಿಗನ ದೋಣಿಯ ಇದ್ದೀವಿ. ಹಳೆಯ ಪ್ರಪಂಚದಿಂದ ಶಾಂತಿಧಾಮದ ಮೂಲಕ ಹೊಸ ಪ್ರಪಂಚಕ್ಕೆ ಹೋಗ್ಬೇಕು. ಈ ವಿಶ್ವದ ರಾಜ್ಯಭಾಗ್ಯವು ಕೇವಲ ಯೋಗಬಲದಿಂದ ಮಾತ್ರ ಸಿಗುತ್ತೆ, ಬಾಹುಬಲದಿಂದಲ್ಲ. ಈ ಇತಿಹಾಸ ಭೂಗೋಳದ ನಾಟಕದಲ್ಲಿ ನಾವೇ ಸೋಲನ್ನ ಅನುಭವಿಸ್ತೀವಿ ಮತ್ತು ನಾವೇ ಗೆಲುವನ್ನ ಪಡಿತೀವಿ. ಆದ್ರಿಂದಲೇ ನಾವೇ ಈ ನಾಟಕದ ಹೀರೋಯಿನ್. ಈ ಎಲ್ಲ ಗಹನವಾದ ಪಾಯಿಂಟ್ಗಳು ನಮ್ಮ ಆಂತರಿಕ ಸ್ಥಿತಿಯನ್ನ ಎಷ್ಟು ಬಲಪಡಿಸುತ್ತೆ ಅಂದ್ರೆ, ಬಾಹ್ಯ ಪ್ರಪಂಚದ ಯಾವುದೇ ವಿಘ್ನಗಳು ನಮ್ಮನ್ನ ವಿಚಲಿತಗೊಳಿಸೋಕೆ ಸಾಧ್ಯವೇ ಇಲ್ಲ. ಮನ್ಮನಾಭವ ಸ್ಥಿತಿಯಲ್ಲಿರೋದು ಅಂದ್ರೆ ಇದೇ ಆಗಿದೆ. ಅದ್ಭುತ. ಜ್ಞಾನದ ಈ ಆಳವಾದ ಮಂಥನದ ನಂತರ ಈಗ ಭಗವಂತನ, ಪರಮಪಿತಾನ ಆ ಸಿಹಿಯಾದ ಯಾದಪ್ಯಾರನ್ನು ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾ ಅವರ ನೆನಪೋ ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ನಾವು ಮುರಳಿಯ ಅಂತಿಮ ಭಾಗಗಳ ಕಡೆಗೆ ಸಾಗೋಣ. ಅಲ್ಲಿ ಬಾಬಾ ನಮ್ಗೆ ಪ್ರಾಯೋಗಿಕ ಧಾರಣೆಯ ಬಗ್ಗೆ ತಿಳಿಸಿದ್ದಾರೆ. ಮೊದಲನೇ ಧಾರಣೆ ಏನಿದೆ? ಮೊದಲನೇ ಧಾರಣೆ, ಈಗ ನಾವು ವನವಾಸದಲ್ಲಿದ್ದೇವೆ, ಆದುದರಿಂದ ಬಹಳ ಸಾಧಾರಣವಾಗಿರಬೇಕಾಗಿದೆ. ದೇಹದ ಅಥವಾ ಯಾವುದೇ ವಸ್ತ್ರಗಳ ಅಭಿಮಾನವಿರಬಾರದು. ಯಾವುದೇ ಕಾರ್ಯವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿದ್ದು ನಶೇರಿಸಿಕೊಳ್ಳಬೇಕಾಗಿದೆ. ಕರೆಕ್ಟ್. ಎರಡನೆಯ ಧಾರಣೆ, ನಾವು ಬೇಹದ್ದಿನ ತ್ಯಾಗಿ ಮತ್ತು ರಾಜಋಷಿಯಾಗಿದ್ದೇವೆ. ಇದೇ ನಶೆಯಲ್ಲಿದ್ದು ಪವಿತ್ರರಾಗಿ
ಜ್ಞಾನಧನವನ್ನು ದಾನ ಮಾಡಬೇಕು ಮತ್ತು ಸೌದಾಗರರಾಗಿ ತಮ್ಮ ಲೆಕ್ಕಪತ್ರವನ್ನು ಇಡಬೇಕಾಗಿದೆ. ಈ ಧಾರಣೆಗಳನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಆಫೀಸ್ನಲ್ಲಿ ಅಥವಾ ಮನೇಲಿ ಕೆಲಸ ಮಾಡುವಾಗ ನಮ್ಮ ಮನಸ್ಸು ನಾನು ರಾಜಋಷಿ ಅನ್ನೋ ಸ್ಮೃತಿಯಲ್ಲಿ ಇರಬೇಕು. ಮನ ನಮ್ಮ ವಸ್ತ್ರಗಳನ್ನು ನೋಡ್ಬೋದು, ಆದ್ರೆ ನಮ್ಮ ಮನಸ್ಸು ಮಾತ್ರ ತಂದೆ ಜೊತೆ ಇರಬೇಕು ಅಲ್ವಾ? ಖಂಡಿತ. ಮತ್ತು ಪ್ರತಿದಿನ ರಾತ್ರಿ ಆ ವ್ಯಾಪಾರಿಯಂತೆ ಲೆಕ್ಕಾಚಾರ ಮಾಡೋದು. ಇಂದು ನನ್ನ ಸಂಕಲ್ಪದಿಂದ ಮಾತಿನಿಂದ ಯಾರಿಗಾದ್ರೂ ದುಃಖ ಆಯ್ತಾ ಅಂತ ಪ್ರಾಮಾಣಿಕ ಪರಿಶೀಲನೆಯಾಗ್ಬೇಕು. ಇನ್ನು ಇಂದಿನ ವರದಾನ ಬಹಳ ವಿಶೇಷವಾಗಿದೆ. ಬಾಬಾ ವರದಾನ ನೀಡಿದರೆ ಸ್ವಯಂನು ಸೇವಾಧಾರಿ ಎಂದು ತಿಳಿದುಕೊಂಡು ಬಾಗುವ ಹಾಗೂ ಸರ್ವರನ್ನು ಬಾಗಿಸುವಂತ ನಿಮಿತ್ತ ಹಾಗೂ ನಮ್ರಚಿತ್ತಭವ. ಇದರರ್ಥ ಬಹಳ ಆಳವಾಗಿದೆ. ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ರರಾದಾಗ ಇಡೀ ಜಗತ್ತು ನಮ್ಮುಂದೆ ಬಾಗುತ್ತಾ? ಹೌದು. ಆದ್ರೆ ಇದರಲ್ಲಿ ಒಂದು ಸೂಕ್ಷ್ಮತೆ ಇದೆ. ನಿಮಿತ್ತ ಭಾವ ಅಂದ್ರೆ ನಾನ್ ಮಾಡ್ತಾ ಇಲ್ಲ, ಕರಣಕರಾಮನ್ ಹಾರ್ಬಾಬಾ ನನ್ನ ಮೂಲಕ ಮಾಡಿಸ್ತಾ ಇದ್ದಾರೆ ಅನ್ನೋದ್ ಅರಿವು. ನಮ್ಮ ಪ್ರತಿಯೊಂದು ಸಂಕಲ್ಪವನ್ನೂ ಬಾಬಾಗೆ ಅರ್ಪಿಸೋದು. ಎಕ್ಸಾಕ್ಟ್ಲಿ. ಲೌಕಿಕದಲ್ಲಿ ನಾವು ಅವರು ನನಗೆ ಮರ್ಯಾದೆ ಕೊಡಬೇಕು, ನನ್ನ ಸ್ಥಾನಕ್ಕೆ ತಕ್ಕಂತೆ ಅವರು ನನಗೆ ಬಾಗಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಅದು ಅಹಂಕಾರದ ಲಕ್ಷಣ. ಹೌದು. ಆದ್ರೆ ಬಾಬಾ ಹೇಳ್ತಾರೆ, ಅನ್ಯರು ನಮ್ಮ ಮುಂದೆ ಸ್ವಲ್ಪವಾದ್ರೂ ಬಾಗಲಿ ಅನ್ನೋ ಕನಿಷ್ಠ ನಿರೀಕ್ಷೆನೂ ಬಿಟ್ಟಾಗ, ಸಂಪೂರ್ಣ ನಮ್ರರಾದಾಗಲೇ ಪ್ರಕೃತಿ ಮತ್ತು ಇಡೀ ವಿಶ್ವವೇ ನಿಮ್ಮ ಮುಂದೆ ಬಾಗುತ್ತೆ. ಸೇವಾಧಾರಿಯ ಅತಿದೊಡ್ಡ ಶಸ್ತ್ರವೇ ನಮ್ರತೆ. ಎಷ್ಟೊಂದು ಅದ್ಭುತವಾದ ರಹಸ್ಯ. ಇನ್ನು ಇಂದಿನ ಸ್ಲೋಗನ್, ಈಗ ಸಮಸ್ಯೆ ಸ್ವರೂಪಡಲ್ಲ, ಸಮಾಧಾನ ಸ್ವರೂಪರಾಗಿರಿ. ಇದೊಂದು ಪ್ರಬಲವಾದ ಮಾನಸಿಕ ಆಂಕರ್ ಅಲ್ವಾ? ಖಂಡಿತ. ಜೀವನದಲ್ಲಿ ಕಷ್ಟಗಳು, ವಿಘ್ನಗಳು ಬಂದಾಗ ನಾವದ್ರ ಬಗ್ಗೆನೇ ದೂರು ಹೇಳ್ತಾ ಕುಳಿತರೆ ನಾವು ಸಮಸ್ಯಾ ಸ್ವರೂಪರಾಗ್ತೀವಿ. ಅದರ ಬದಲು ತಂದೆಯ ನೆನಪಿನಿಂದ ಬರೋ ಶಕ್ತಿಯಿಂದ ಪರಿಹಾರ ಹುಡುಕೋರೆ ಸಮಾಧಾನ ಸ್ವರೂಪರು. ಜಗತ್ತು ಸಮಸ್ಯೆಗಳನ್ನ ಸೃಷ್ಟಿಸಿದ್ರೆ ರಾಜಋಷಿಗಳು ಸಮಾಧಾನವನ್ನ ನೀಡ್ತಾರೆ. ಮತ್ತು ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಬಹಳ ಎಚ್ಚರಿಕೆಯ ಸೂಚನೆ ನೀಡಿದ್ದಾರೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಹೌದು. ಜೋರಾಗಿ ಮಾತಾಡೋದು, ಆವೇಶಕ್ಕೆ ಒಳಗಾಗೋದು ಅಂದ್ರೆ ಕೋಪಗೊಳ್ಳೋದು ಬ್ರಾಹ್ಮಣ ಜೀವನದ ಬಹಳ ದೊಡ್ಡ ವಿಘ್ನ ಅಂತ ಬಾಬಾ ಎಚ್ಚರಿಸಿದ್ದಾರೆ. ಪ್ರತಿಯೊಬ್ಬರ ಮೇಲೂ ಕಲ್ಯಾಣಕಾರಿ ಮತ್ತು ದಯೆಯ ಭಾವನೆ ಇರಬೇಕು. ಕೋಪ ಬಂದ್ರೆ ಜ್ಞಾನದ ನೆಶೆ ಕ್ಷಣಮಾತ್ರದಲ್ಲಿ ಭಸ್ಮ ಆಗೋಗುತ್ತೆ. ಕೋಪವು ಅಹಂಕಾರದ ಪ್ರತಿರೂಪ. ಬಾಬಾ ಅವರ ಸ್ವಭಾವದಂತೆ ನಮ್ಮ ಸ್ವಭಾವವು ಸದಾ ಕಲ್ಯಾಣಕಾರಿಯಾಗಿ ಇರ್ಬೇಕು. ಕೇಳುಗರೆ, ಈಗ ನಾವು ಚರ್ಚಿಸಿದ ಈ ಎಲ್ಲಾ ದೈವೀ ಗುಣಗಳನ್ನ, ವರದಾನ ಮತ್ತು ಸ್ಲೋಗನ್ ಅನ್ನು ಕೇವಲ ಕೇಳೋದಷ್ಟೇ ಅಲ್ಲ, ನಮ್ಮೊಳಗೆ ಆಳವಾಗಿ ಅಳವಡಿಸಿಕೊಳ್ಳೋಕೆ ಈಗ ನಾವೆಲ್ಲರೂ ಸೇರಿ 1 ನಿಮಿಷದ ಸಂಯೋಜಿತ ಧ್ಯಾನದ ಅಭ್ಯಾಸ ಮಾಡೋಣ. ಹೌದು. ನಾವೆಲ್ಲರೂ ಆರಾಮಾಗಿ ಕುಳಿತುಕೊಳ್ಳೋಣ. ನಮ್ಮ ಉಸಿರಾಟ ಸಂಪೂರ್ಣವಾಗಿ ಸಹಜವಾಗಿರಿ. ಹೊರಗಿನ ಭೌತಿಕ ಪ್ರಪಂಚದ ಎಲ್ಲಾ ಶಬ್ದಗಳನ್ನ, ದಿನನಿತ್ಯದ ಯೋಚನೆಗಳನ್ನ ಸ್ವಲ್ಪ ಹೊತ್ತು ಬದಿಗಿಡೋಣ. ನನ್ನನ್ನ ನಾನು ಒಂದು ಹೊಳೆಯುವ ಚೈತನ್ಯಶೀಲ ಬಿಂದು ಅಂತ ಭಾವಿಸೋಣ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ದಿವ್ಯ ಜ್ಯೋತಿರ್ಬಿಂದು ನಾನು. ನನ್ನ ಪರಮಪಿತ ಜ್ಞಾನಸಾಗರ ಶಿವಬಾಬಾರವರ ರೂಪ ಬಸಂತಶಕ್ತಿ, ಆ ದಿವ್ಯ ಜ್ಞಾನದ ಬೆಳಕು ನೇರವಾಗಿ ನನ್ನ ಮೇಲೆ ಬೀಳ್ತಾ ಇದೆ. ನಾನು ಯೋಗಾಗ್ನಿಯಿಂದ ಸಂಪನ್ನನಾದ ರಾಜಋಷಿ. ನನ್ನಲ್ಲಿ ಯಾವುದೇ ದೇಹಭಾನವಿಲ್ಲ, ಸಂಪೂರ್ಣ ವೈರಾಗ್ಯ. ನಾನು ಸಮಸ್ಯಾ ಸ್ವರೂಪನಲ್ಲ, ನಾನು ಸದಾ ಸಮಾಧಾನ ಸ್ವರೂಪ ಆತ್ಮ. ನನ್ನ ಪ್ರತಿ ಸಂಕಲ್ಪದಲ್ಲಿ ನಮ್ರತೆ ಮತ್ತು ಮಧುರತೆ ತುಂಬಿದೆ. ನಾನು ಕೇವಲ ಸೇವಾಧಾರಿ. ನಾನು ನಿಮಿತ್ತ. ಈ ಜ್ಞಾನದ ನಶೆ ನನ್ನನ್ನ ಅವಿನಾಶಿಯಾಗಿ ಆಕರ್ಷಕಗೊಳಿಸ್ತಾ ಇದೆ. ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಂತಹ ಅದ್ಭುತವಾದ ಪ್ರಶಾಂತವಾದ ಅನುಭವ ಇದು. ಹೌದು. ಈ ಆಳವಾದ ಮಂಥನದ ಕೊನೆಯಲ್ಲಿ ನಾವು ಆರಂಭದಲ್ಲಿ ಮಾತಾಡಿದ ಆ ಕಥೆನ ಮತ್ತೆ ನೆನ್ಪು ಮಾಡ್ಕೊಳ್ಳೋಣ. ಆ ವಜ್ರದ ಕಥೆ ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಸಾಧಾರಣ ವಸ್ತ್ರಗಳಲ್ಲಿ ಇರಬಹುದು, ನಮ್ಮ ದಿನನಿತ್ಯದ ಕೆಲ್ಸಗಳು, ಕಚೇರಿಯ ಜವಾಬ್ದಾರಿಗಳು ತೀರಾ ಸಾಮಾನ್ಯ ಅನಿಸ್ಬಹುದು. ಆದ್ರೆ ನಮ್ಮ ಆತ್ಮವೆಂಬ ಕಿಸೆಯಲ್ಲಿ ಶಿವಬಾಬಾ ನೀಡಿದ 84 ಜನ್ಮಗಳ ಜ್ಞಾನದ ನೈಜ ವಜ್ರಗಳಿವೆ. ನೀವು ಬೇಹದ್ದಿನ ನಾಟಕದ ಹೀರೋಯಿನ್. ನಿಮ್ಮ ಪ್ರತಿ ಕರ್ಮವು, ನೀವು ಪಾತ್ರೆ ತೊಳೆಯುತ್ತಿರ್ಲಿ ಅಥವಾ ಆಫೀಸ್ನಲ್ಲಿ ಮೀಟಿಂಗ್ನಲ್ಲಿರ್ಲಿ, ಆ ಆಂತರಿಕ ಯೋಗಾಗ್ನಿಯೊಂದಿಗಿರ್ಲಿ. ಖಂಡಿತ. ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ನಿಮ್ಮೆಲ್ರಿಗೂ ಬಿಡ್ತಾ ಇದ್ದೀನಿ. ಮುಂದಿನ ಬಾರಿ ನೀವು ಯಾವುದಾದ್ರೂ ಅತಿ ಸಾಮಾನ್ಯವಾದ ದಿನನಿತ್ಯದ ಕೆಲಸ ಮಾಡ್ತಿರುವಾಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ಜಗತ್ತು
ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಮಾಡ್ತಿರೋದ್ನ ನೋಡ್ತಾ ಇದೀಯಾ ಅಥವಾ ಯೋಗಾಗ್ನಿಯಿಂದ ಸಂಪನ್ನನಾದ ಸಂಪೂರ್ಣ ಪವಿತ್ರನಾದ ಒಬ್ಬ ರಾಜಋಷಿಯ ಮೌನವಾದ ಕಾಂತಿಯ ಆಕರ್ಷಣೆಯನ್ನ ಅನುಭವಿಸ್ತಾ ಇದೆಯಾ? ಈ ಒಂದು ವಿಚಾರ ಇಂದಿನ ದಿನವಿಡೀ ನಮ್ಮೊಂದಿಗಿರಲಿ. ಬಾಬಾರವರ ಮಧುರ ನೆನಪಿನಲ್ಲಿರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.